ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಹಂದಿ ಸೊಪ್ಪಿಂದ ಹೇರ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಬಟ್ಲಾಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಅಡಿಕೆ ಚೂರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ನೀರನ್ನು ಸೇರಿಸ್ಕೊಂಡಿಲ್ಲ, ಬರೀ ಮೊಸರನ್ನೇ ಹಾಕ್ಕೊಂಡು ನಾನು ರುಬ್ಕೊಂಡಿರೋದು. ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಓವರ್ ನೈಟ್ ಇದನ್ನು ನಾವು ಹಾಗೆಯೇ ಇಡಬೇಕಾಗುತ್ತೆ. ಅದಾದಮೇಲೆ ನಾನು ನೋಡಿ ಬೆಳಗ್ಗೆ ಎದ್ದು ಇಲ್ಲಿ ಹೇರ್ ಪ್ಯಾಕ್ನ ಹಾಕ್ಕೋತಾ ಇದ್ದೀನಿ. ಸ್ನೇಹಿತರೆ, ಅಲ್ಲಿ ವಿಡಿಯೋ ಸ್ವಲ್ಪ ನಾನು ಫೋನ್ನ ಕರೆಕ್ಟಾಗಿ ಇಟ್ಟಿರಲಿಲ್ಲ, ಹಂಗಾಗಿ ಆ ರೀತಿ ಬಂದಿದೆ. ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಮೆಹಂದಿ ಸೊಪ್ಪನ್ನು ರುಬ್ಬಿಟ್ಟು ಒಂದು ನೈಟ್ ಫುಲ್ಲು ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ಅಲ್ವಾ. ಸೊ ಈಗ ಇದನ್ನು ನಾನು ಹಚ್ಕೋತಾ ಇದ್ದೀನಿ. ನಾವು ಹಚ್ಕೋಬೇಕಾದ್ರೆ ನೋಡಿ ಈ ಥರ ಎಲ್ಲ ಕಡೆ ಅದು ಚೆನ್ನಾಗಿ ನಮಗೆ ಕೂದಲಿಗೆ ಆಮೇಲೆ ಸ್ಕ್ಯಾಲ್ಫ್ಗೆ ಎಲ್ಲ ಕಡೆ ಬರಬೇಕು. ಆ ಥರ ನಾವು ನೋಡಿಕೊಂಡು ನೀಟಾಗಿ ಹಚ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಮೆಹಂದಿ ಸೊಪ್ಪನ್ನು ಬರೀ ಕಲರ್ಗೋಸ್ಕರ ನಾನು ಯೂಸ್ ಮಾಡ್ತಾಯಿಲ್ಲ. ಕಲರ್ ಜೊತೆಗೆ ನಮಗೆ ಕೂದಲಿನ ಒಂದು ಆರೈಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗೆಯೇ ಕೂದಲು ತುಂಬಾ ಶೈನಿಂಗ್ ಆಗಿರುತ್ತೆ ಸ್ನೇಹಿತರೆ. ಕೆಲವೊಂದು ಸರಿ ನಾವು ಮೇಲಿಂದ ಮೇಲೆ ಸ್ನಾನ ಮಾಡಿದಾಗ ನೀವು ನೋಡ್ಬೋದು, ಕೂದಲು ತುಂಬಾ ಒಂಥರ ಡಲ್ ಆಗಿರುತ್ತೆ, ಒಣಗಿರೋ ಥರ ಫೀಲ್ ಆಗ್ತಾ ಇರುತ್ತೆ. ನಮಗೆ ಕೂದಲೆಲ್ಲ ಡ್ರೈ ಆಗಿರೋ ಥರ ಅನ್ನಿಸ್ತಾ ಇರುತ್ತೆ. ನಾವು ಈ ಥರ ಮೆಹಂದಿ ಪ್ಯಾಕ್ನ ಹಾಕೋದ್ರಿಂದ ಕೂದಲಲ್ಲಿ ತುಂಬಾ ಚೆನ್ನಾಗಿ ಶೈನಿಂಗ್ ಇರುತ್ತೆ. ಮತ್ತು ನಾವು ಇದಕ್ಕೆ ಮೊಸರು ಮತ್ತು ನಿಂಬೆಹಣ್ಣು ಇದೆಲ್ಲದನ್ನು ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ನೈಸಾಗಿ ಕೂಡ ಇರುತ್ತೆ. ಈಗ ನೋಡಿ, ನಾನು ಕಂಪ್ಲೀಟಾಗಿ ಎಲ್ಲದನ್ನು ಹಚ್ಕೊಂಡಿದ್ದಾಯಿತು. ಈಗ ಇದನ್ನು ನಾವು ಒಣಗೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಟೈಮ್ ಇದ್ದರೆ ನಿಮಗೆ 4ರಿಂದ 5 ಅವರು ನಾವು ಹಾಗೆ ಬಿಡ್ಬೋದು, ಅಥವಾ ಟೈಮ್ ಇಲ್ಲ ಅಂತಂದರೆ ಒಂದು 2 ಅವರ್ಸ್ ಬಿಟ್ಟು ಕೂಡ ಸ್ನಾನ ಮಾಡ್ಬೋದು. ಇವಾಗ ಚಳಿಗಾಲ ಅಲ್ವಾ, ನನಗಂತೂ ಒಳ್ಳೆ ಐಸ್ ಪ್ಯಾಕ್ ಇಟ್ಕೊಂಡಂಗೆ ಆಗಿಬಿಟ್ಟಿತ್ತು ತಲೆ ಮೇಲೆ, ಅಷ್ಟು ಕೋಲ್ಡಾಗಿತ್ತು. ಮನೇಲಿ ಫಂಕ್ಷನ್ ಬೇರೆ ಇತ್ತಲ್ವ, ಸೊ ಹಂಗಾಗಿ ನಾನು ಹಾಕ್ಕೊಂಡಿದ್ದೆ. ನಾನು ಒಂದು 3 ಅವರ್ಸ್ ಹಾಗೆಯೇ ಅದನ್ನು ಒಣಗೋದಕ್ಕೆ ಬಿಟ್ಟು ಅದಾದಮೇಲೆ ತಲೆ ಸ್ನಾನ ಮಾಡಿಕೊಂಡೆ. ಮೆಹಂದಿ ಸೊಪ್ಪಿಂದು ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಕೂದಲು ಎಷ್ಟು ನೈಸಾಗಿತ್ತು, ಎಷ್ಟು ಅದು ಮಿಂಚ್ತಾ ಇತ್ತು ಅಂತಂದರೆ ಬಿಸಿಲಲ್ಲಿ ಚೆನ್ನಾಗಿ ಗೊತ್ತಾಗ್ತಾಯಿತ್ತು ಸ್ನೇಹಿತರೆ. ಇಲ್ಲಿ ಒಳಗಡೆ ಲೈಟ್ ಬೆಳಕಿಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ನಾವು ಯಾವುದೇ ರೀತಿ ನೀರು ಯೂಸ್ ಮಾಡಿರಲ್ವಲ್ಲ, ಅದನ್ನು ರುಬ್ಬೋದಕ್ಕೆ ಬರೀ ಮೊಸರನ್ನೇ ಯೂಸ್ ಮಾಡಿದ್ದರಿಂದ ಕೂದಲಂತೂ ಸಿಕ್ಕಾಪಟ್ಟೆ ಸ್ಮೂತಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸ್ನೇಹಿತರೆ, ಆವಾಗಲೇ ಏನು ನಾನು ಮೆಹಂದಿ ಪ್ಯಾಕ್ ಹಾಕ್ಕೊಂಡಿದ್ದೆ ಅಲ್ವಾ, ಸ್ನಾನ ಮಾಡ್ಕೊಂಡಿದ್ದಾಯಿತು, ಅದೇ ತಲೆ ಕೂದಲಿಗೆಲ್ಲ ತೊಳೆದಿದ್ದಾಯಿತು. ಇವಾಗ ನಾವು ತಲೆ ಸ್ನಾನ ಮಾಡಬೇಕಾದ್ರೆ ಅಂದರೆ ಎಸ್ಪೆಷಲಿ ನಾವು ಏನು ಈ ಮೆಹಂದಿ ಸೊಪ್ಪು ಆ ಥರ ಎಲ್ಲ ಯೂಸ್ ಮಾಡಿದಾಗ ನಾವು ಶಾಂಪು ಹಾಕೊಳ್ಳೋದಕ್ಕೆ ಹೋಗಬಾರ್ದು. ಶಾಂಪು ಹಾಕಿ ಸ್ನಾನ ಮಾಡಿದಾಗ ಅದರಲ್ಲಿರುವಂಥ ಶೈನಿಂಗು, ಕಲರು ಎಲ್ಲ ಅದ್ರ ಜೊತೆನೇ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಏನು ಮಾಡಬೇಕು ಅಂತಂದರೆ, ಜಸ್ಟ್ ನಾವು ಬಿಸಿ ನೀರಲ್ಲಿ ನಮ್ಮದು ತಲೆ ಏನಿರುತ್ತಲ್ವ ಎಲ್ಲ ನೀಟಾಗಿ ತೊಳ್ಕೊಂಡು ಬರಬೇಕು. ಬಂದು ಬಿಸಿಲಲ್ಲಿ ಚೆನ್ನಾಗಿ ತಲೆನ ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಎಲ್ಲ ಒಣಗಿಸಿದ್ದಾದಮೇಲೆ ನೈಟು ಸ್ವಲ್ಪ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಅದಾದಮೇಲೆ ನಾವು ನಾಳೆ ಬೆಳಗ್ಗೆ ನಮ್ಗೆ ಯಾವಾಗ ನಾಳೆ ಟೈಮ್ ಸಿಗುತ್ತೋ ಆವಾಗ ಶಾಂಪು ಅಥವಾ ಸೀಗೆಕಾಯಿ ಯಾರು ಏನು ಯೂಸ್ ಮಾಡ್ತಾರೋ ಅದನ್ನು ಹಾಕ್ಕೊಂಡು ನಾವು ತಲೆ ಸ್ನಾನ ಮಾಡ್ಕೋಬೇಕಾಗತ್ತೆ. ಇವಾಗಲೇ ನಾವು ಹಾಕ್ಕೊಂಡ್ರೆ ಆ ಶೈನಿಂಗ್ ಇರಲ್ಲ ಮತ್ತು ಆ ಕಲರ್ ಇರಲ್ಲ, ಒಳ್ಳೆ ಕಲರ್ ಬಂದಿರುತ್ತೆ. ಇಲ್ಲಿ ಬೆಳಕಿರಲ್ಲ, ಸೊ ಹಾಗಾಗಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಲೈಟ್ ಬೆಳಕಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಅದು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಶೈನಿಂಗ್ ಇದೆ. ಬಿಸಿಲಿಗೆ ಹೋದರೆ ತುಂಬಾ ಚೆನ್ನಾಗಿ ಮಿಂಚ್ತಾ ಇದೆ ಕೂದಲೆಲ್ಲ. ಹಾಗೆಯೇ ನನ್ನದು ಹೇರ್ಸ್ ಕೂಡ ತುಂಬಾ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಅದಕ್ಕೆ ನಾನು ಮನೆಯಲ್ಲಿ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡಿಸೋದು. ಸೊ ಅದಕ್ಕೇ ನಾನು ಒಂದಷ್ಟು ಆಚೆ ಸಿಗೋ ಅಂಥದ್ದು ಇರ್ಬೋದು ಅಥವಾ ಮನೇಲಿ ಸಿಗೋ ಅಂಥದ್ದು ಏನೇನು ನಮಗೆ ಕೈಗೆ ಎಟ್ಕೋ ಅಂಥದ್ದು ಹಾಕಿಬಿಟ್ಟು ಕಾಯಿಸ್ಕೊತೀನಿ. ಅದೇ ಎಣ್ಣೆನೇ ನಾನು ಯಾವಾಗ್ಲೂ ಕೂದಲಿಗೆ ಹಚ್ಚೋದು.
ಅದಕ್ಕೆ ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಸ್ವಲ್ಪ ನನಗೆ ಮಳೆಗಾಲದಲ್ಲೆಲ್ಲ ನಾವು ಗ್ರೌಂಡ್ ಫ್ಲೋರಲ್ಲಿರೋದ್ರಿಂದ ನಮಗೆ ಅಷ್ಟು ಬಿಸಿಲು ಬರೋದಿಲ್ಲ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸಿದ್ದೆ ನಾನು. ಹೇರ್ ತುಂಬಾ ಶಾರ್ಟ್ ಮಾಡಿಸಿದ್ದೆ, ಜಸ್ಟ್ ಇಷ್ಟು ಮಾತ್ರ ಇತ್ತು ಅಷ್ಟೇ. ಒಂದು 3 ಮಂತ್ಸ್ ಆಯಿತು ಅನಿಸುತ್ತೆ, ಒಂದಿಷ್ಟು ಮಾತ್ರ ಇತ್ತು, ತುಂಬಾ ಚೆನ್ನಾಗಿತ್ತು. ಅಷ್ಟು ಬಿಟ್ಟು ಕಟ್ ಮಾಡಿಸಿದ್ದು. ಆಲ್ಮೋಸ್ಟ್ ಇವಾಗಲೇ ಬೆಳೆದಿದೆ, ಬಟ್ ಇನ್ನು ಕಟ್ ಮಾಡ್ಸೋದಕ್ಕೆ ಹೋಗಲ್ಲ. ಇನ್ನು ಆಲ್ಮೋಸ್ಟ್ ಇನ್ನೊಂದು 2 ಮಂತ್ಸ್ ಆದರೆ ಚಳಿಗಾಲನೂ ಹೋಗಿ ಬೇಸಿಗೆ ಶುರುವಾಗುತ್ತೆ ಅಲ್ಲ. ಸೊ ಆವಾಗ ನಮಗೆ ಕೂದಲು ಬೇಗನೂ ಒಣಗುತ್ತೆ, ಮತ್ತು ಅದು ಆರೈಕೆ ಮಾಡೋದು ಕೂಡ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಇನ್ನೂ ಕಟ್ ಮಾಡ್ಸೋಕ್ಕೆ ಹೋಗಲ್ಲ, ಹಾಗೆಯೇ ಬಿಟ್ಕೊತೀನಿ. ನಾವು ಆದಷ್ಟು ಮನೆಯಲ್ಲಿ ಈ ಥರ ನ್ಯಾಚುರಲಾಗಿ ಸಿಗುವಂಥ ಹೇರ್ ಕಲರ್ಸ್ ಇರ್ಬೋದು, ಅದನ್ನು ಬಳಸ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಗೊತ್ತಿಲ್ಲ, ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ, ಅಥವಾ ಕೆಲವ್ರಿಗೆ ಸಿಗದೇ ಇರ್ಬೋದು. ಇವಾಗ ನಮಗಾದರೆ ಊರ ಕಡೆಯಿಂದ ಅಟ್ಲೀಸ್ಟ್ ಯಾರಾದರೂ ಬರೋರು ತಂದು ಕೊಡ್ತಾ ಇರ್ತಾರೆ. ಎಲ್ರಿಗೂ ಅದೇ ಥರ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಸಿಕ್ಕಿದ್ರೆ ಆದಷ್ಟು ನ್ಯಾಚುರಲ್ ಆಗಿರೋವಂಥ ಹೇರ್ ಕಲರ್ಸ್ನ ಬಳಸೋದಕ್ಕೆ ಟ್ರೈ ಮಾಡಿ. ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಮತ್ತು ಉದುರೋದು ಕಡಿಮೆ ಆಗುತ್ತೆ. ಎಲ್ಲದೂ ಚೆನ್ನಾಗಿ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು. ಅಂದರೆ ನಮ್ಮ ಕೂದಲು ಆರೈಕೆನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಇನ್ನೂ ಅಷ್ಟು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಡೆ ನರ್ವಸ್ ಆಗುತ್ತೆ, ಯಾಕಂದರೆ ನಾನಿನ್ನು ಇವಾಗ ಈ ರೀತಿ ಕ್ಯಾಮ್ರಾ ಮುಂದೆ ಬಂದು ಸ್ವಲ್ಪ ಮಾತಾಡೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ನಾನೆಲ್ಲಾದರೂ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.